ಬಾಪು ಚಿಂತನೆ ಬಿ. ಎ. ಶ್ರೀಧರ್. ಆಶಯ: ಗಾಂಧೀಜಿಯವರ ಬದುಕೇ ಒಂದು ಮಹಾಕಾವ್ಯ. ಉನ್ನತ ಆದರ್ಶಗಳು ಪ್ರಾಯೋಗಿಕವಾಗದೆ, ರಚನಾತ್ಮಕ ಸ್ವರೂಪವನ್ನು ತಾಳದೆ ನಿಷ್ಪ್ರಯೋಜಕವಾಗುತ್ತವೆ ಎಂಬುದು ಗಾಂಧೀಜಿಯ ನಂಬಿಕೆ. ಸಮಾಜ ನೆಲೆಯ ಹಾಗೂ ನಿಸ್ವಾರ್ಥ ತ್ಯಾಗಗಳಿಂದ ಮಾತ್ರ ಆತ್ಮಸಾಕ್ಷಾತ್ಕಾರವಾಗುವುದರಿಂದ ಸಮಾಜ ಸೇವೆಯನ್ನು ಶಿಕ್ಷಣದ ಅಂಗವನ್ನಾಗಿ ಮಾಡಬೇಕೆಂಬ ಆಶಯ ಹೊಂದಿದ್ದರು. ನಿಜವಾದ ಶಿಕ್ಷಣ ಯಾವುದು? ದಾರಿದ್ರ್ಯ ಮತ್ತು ಮೌಢ್ಯತೆ ಮುಂತಾದ ನಮ್ಮೆಲ್ಲ ಸಮಸ್ಯೆಗಳಿಗೂ ಅನಕ್ಷರತೆಯೇ ಕಾರಣ ಎನ್ನುವುದು ಗಾಂಧೀಜಿಯವರ ದೃಢವಾದ ನಂಬಿಕೆಯಾಗಿತ್ತು. ಭಾರತೀಯರಲ್ಲಿ ಶಿಕ್ಷಣದ ಮೋಹವನ್ನು ಮೂಡಿಸಲು ಪ್ರಯತ್ನಿಸಿದರು. ಅವರ ಅನೇಕ ಬರವಣಿಗೆಗಳಲ್ಲಿ ಈ ಬಗ್ಗೆ ಅಸಾಧ್ಯ ಕಳಕಳಿಯಿತ್ತು. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವುದು ಭಾರತೀಯರೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳುತ್ತಿದ್ದ ಗಾಂಧಿ, ಮಹಿಳೆಯ ಶಿಕ್ಷಣದ ಬಗ್ಗೆಯೂ ಗಮನ ಹರಿಸಬೇಕು. ತಾಯಂದಿರಿಗೆ ತಮ್ಮ ಜವಾಬ್ದಾರಿ ತಿಳಿಯದಿದ್ದರೆ ಯಾವ ದೇಶವೂ ಮುಂದೆ ಬರುವುದಿಲ್ಲ ಎಂದು ಎಚ್ಚರಿಸುತ್ತಿದ್ದರು. ವಯಸ್ಕರ ಶಿಕ್ಷಣದ ಮೂಲಕ ಕಾರ್ಮಿಕರು ಮತ್ತಿತರರನ್ನು ಅಕ್ಷರಸ್ಥರನ್ನಾಗಿ ಮಾಡಬೇಕು ಎನ್ನುವುದು ಗಾಂಧೀಜಿಯ ಕಳಕಳಿಯಾಗಿತ್ತು. ಬರೀ ಪುಸ್ತಕಗಳಿಂದಲೇ ನಿಜವಾದ ಶಿಕ್ಷಣ ಸಿಗುವುದಿಲ್ಲ ಎಂಬುದು ನಮ್ಮ ನಂಬಿಕೆ. ಒಬ್ಬ ವ್ಯಕ್ತಿ ತಿಳಿದೋ ತಿಳಿಯದೆಯೋ ತನ್ನ ಪರಿಸರದಿಂದಾಗಿ ಬೆಳೆಸಿಕೊಳ್ಳುವ ಚಟಗಳು, ಆತನಿಗಿರುವ ಸಂಗಾತಿಗಳು ಮತ್ತು ದುಡಿಮೆಯಿಂದಾಗಿ ಕೂಡ ಜ್ಞಾನ ಸಂಪಾದಿಸುತ್ತಾನೆ. ಪುಸ್ತಕಗಳಿಂದಲೋ ಅಥವಾ ಮತ್ತಾವುದೋ ಮೂಲಗಳಿಂದಲೋ ತಿಳುವಳಿಕೆ ಪಡೆಯುವುದು ಸುಲಭ. ಆದರೆ ಅದಕ್ಕಿಂತ ಮುಖ್ಯವಾದದ್ದೆಂದರೆ ಮಾನವೀಯತೆಯನ್ನು ಕಲಿಸುವುದು. ಒಬ್ಬ ಉಪಾಧ್ಯಾಯನ ಮುಖ್ಯ ಕರ್ತವ್ಯವೆಂದರೆ ಬರೀ ವರ್ಣಮಾಲೆಯನ್ನು ಕಲಿಸುವುದಲ್ಲ, ವಿದ್ಯಾರ್ಥಿಗಳಲ್ಲಿ ಮಾನವೀಯತೆಯನ್ನು ಬೆಳೆಸುವುದು. ಬೃಹತ್ ಗ್ರಂಥಗಳನ್ನು ಓದುವುದರಿಂದ ಸದ್ಗುಣ ಪ್ರಾಪ್ತವಾಗುವುದಿಲ್ಲ, ಸತ್ಕಾರ್ಯಗಳನ್ನು ಮಾಡುವುದರಿಂದ ಸದ್ಗುಣ ಸಾಧ್ಯ ಎಂದು ಅರಿಸ್ಟಾಟಲ್ ಹೇಳಿದ. ಬರೀ ಯಾವುದು ಒಳ್ಳೆಯದು, ಯಾವುದನ್ನು ತಿಳಿದುಕೊಂಡರೆ ಸಾಲದು, ಆದರೆ ತಿಳುವಳಿಕೆಯನ್ನು ಕಾರ್ಯರೂಪಕ್ಕೆ ತಂದಾಗಲೇ ಒಬ್ಬನು ಸಂತೋಷವಾಗಿರಲು ಸಾಧ್ಯ ಎಂದು ಮತ್ತೊಬ್ಬ ಲೇಖಕ ಹೇಳುತ್ತಾನೆ ಎಂದು ಶಿಕ್ಷಣದ ಬಗ್ಗೆ ಇಂಗ್ಲೆಂಡಿನ ದಿ ಪಾಲ್ ಮಾಲ್ ಗೆಜೆಟ್ ಪ್ರಕಟಿಸಿದ್ದ ಸಂಪಾದಕೀಯವನ್ನು ಗಾಂಧೀಜಿ ಉದ್ಧರಿಸುತ್ತಿದ್ದರು. ತಂದೆ ತಾಯಿಗಳು ಮಕ್ಕಳಿಗೆ ಶ್ರೇಷ್ಠವಾದ ಶಿಕ್ಷಣ ನೀಡಬೇಕು. ಉಪಾಧ್ಯಾಯರುಗಳು ತುಂಬು ಜವಾಬ್ದಾರಿಯಿಂದ ಕಾರ್ಯ ನಿರ್ವಹಿಸಬೇಕು ಮತ್ತು ವಿದ್ಯಾರ್ಥಿಗಳು ಬರೀ ಅಕ್ಷರ ಆಲಿಕೆಯೇ ನಿಜವಾದ ಜ್ಞಾನಾರ್ಜನೆಯಲ್ಲ ಎನ್ನುವುದನ್ನು ತಿಳಿಯಬೇಕು. ಅದೇ ಗಾಂಧೀಜಿಯವರ ದೃಷ್ಟಿಯಲ್ಲಿ ಸರಿಯಾದ ಶಿಕ್ಷಣ. ಮೌಢ್ಯಕ್ಕೆ ಅನಕ್ಷರತೆಯೇ ಕಾರಣ. ದೇಶದ ಪ್ರವಾಸದಲ್ಲಿದ್ದ ಗಾಂಧೀಜಿ 1938ರ ಮಾರ್ಚ್ ಕೊನೆಯ ಹೊತ್ತಿಗೆ ಒರಿಸ್ಸಾದ ದಿಲಾಂಗ್ ಗ್ರಾಮ ತಲುಪಿದರು. ಅಲ್ಲಿ ಅವರು ಗಾಂಧಿ ಸೇವಾ ಸಂಘದ ವಾರ್ಷಿಕ ಸಮಾರಂಭದಲ್ಲಿ ಭಾಗವಹಿಸಬೇಕಿತ್ತು. ಅಲ್ಲಿನ ಪ್ರಮುಖ ಕಾರ್ಯಕರ್ತ ಗೋಪಾಲ್ ಬಂಧು ಚೌಧರಿ ಒಂದು ವಿನೂತನ ಪ್ರಯೋಗ ನಡೆಸಿದ್ದರು. ಅದೆಂದರೆ ದಿಲಾಂಗ್ 10 ಮೈಲಿ ಆಸುಪಾಸಿನ ಗ್ರಾಮಗಳು ಸ್ವಯಂ ಪೂರ್ಣತೆಯನ್ನು ಸಾಧಿಸುವಂತೆ ಅವರು ಯೋಜನೆ ಹಾಕಿಕೊಂಡಿದ್ದರು. ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಬೆಳೆದ ದವಸ ಧಾನ್ಯಗಳು, ತರಕಾರಿ, ಹಣ್ಣು, ಬೆಣ್ಣೆ, ತುಪ್ಪ ಇವುಗಳಾವುವೂ ದೊಡ್ಡ ಪಟ್ಟಣಗಳಿಗೆ ಹೋಗದಂತೆ ಮತ್ತು ಹಳ್ಳಿಗಳಲ್ಲಿಯೇ ಅವು ಮಾರಾಟವಾಗುವಂತೆ ಅವರು ಎಚ್ಚರ ವಹಿಸಿದ್ದರು. ಇದರಿಂದಾಗಿ ಹಳ್ಳಿಗಳಲ್ಲಿ ಉತ್ಪನ್ನವಾದ ವಸ್ತುಗಳು ಅಲ್ಲಿಯೇ ಮಾರಾಟವಾಗಿ ಅವು ತಮ್ಮ ಅಗತ್ಯ ವಸ್ತುಗಳಿಗೆ ಪಟ್ಟಣಗಳನ್ನಾಗಲಿ ಅಥವಾ ದೂರದ ಊರುಗಳನ್ನಾಗಲಿ ಅವಲಂಬಿಸುವ ಅಗತ್ಯವಿರಲಿಲ್ಲ. ಹಳ್ಳಿಗಳು ಸ್ವಾವಲಂಬಿಯಾಗಿ ತಮ್ಮ ಕಾಲ ಮೇಲೆ ತಾವು ಯಶಸ್ವಿಯಾಗಿ ನಿಲ್ಲಬಹುದು ಎನ್ನುವುದನ್ನು ಗೋಪಾಲ್ ಬಂಧು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದ್ದರು.
ಅವರ ಶ್ರಮ ಮತ್ತು ಚಿಂತನೆಗಳು ಗಾಂಧೀಜಿಯವರಿಗೆ ಅಪಾರ ಸಂತೋಷ ಮತ್ತು ಸಮಾಧಾನಗಳನ್ನು ತಂದುಕೊಟ್ಟವು. ಸಂಘದ ವಾರ್ಷಿಕ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಈ ಬಗ್ಗೆ ದೀರ್ಘ ಪ್ರಸ್ತಾಪ ಮಾಡಿದರು. ಹಳ್ಳಿಗಳು ಸ್ವಯಂ ಪೂರ್ಣತೆಯ ಪುಟ್ಟ ಗಣರಾಜ್ಯಗಳಾಗಬೇಕು ಎಂಬ ಕನಸಿನ ಬಗ್ಗೆ ಅವರು ಕಾರ್ಯಕರ್ತರೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ಗಾಂಧೀಜಿಯವರ ನೆಮ್ಮದಿಗೆ ಭಂಗ ತರುವ ಘಟನೆಯೊಂದು ಅದೇ ಸಮಯಕ್ಕೆ ಜರುಗಿತು. ಬಾಪುವಿನೊಂದಿಗೆ ಬಂದಿದ್ದ ಕಸ್ತೂರಿಬಾ ಮತ್ತು ಗಾಂಧೀಜಿಯವರ ಕಾರ್ಯದರ್ಶಿ ಮಹದೇವ್ ದೇಸಾಯಿಯವರ ಹೆಂಡತಿ ದುರ್ಗಾಬೆಹನ್ ಪುರಿಯ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬಂದ ಸುದ್ದಿ ಕೇಳಿ ಗಾಂಧೀಜಿ ಖಿನ್ನರಾಗಿ ಹೋದರು. ಇಂದಿಗೂ ಹಿಂದೂಗಳಲ್ಲದವರ ದೇವಸ್ಥಾನದೊಳಕ್ಕೆ ಬಿಡಲು ನಿರಾಕರಿಸುವ ಜಗನ್ನಾಥ ದೇವಾಲಯ ಅತ್ಯಂತ ಕಂದಾಚಾರ ಜನಗಳ ಆಡಳಿತದಲ್ಲಿದೆ. ಹರಿಜನರನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಲು ಬಿಡುವುದಿಲ್ಲವೋ ಅಂತಹ ದೇವಾಲಯಗಳಿಗೆ ತಾವಾಗಲಿ ಅಥವಾ ತಮ್ಮ ಅನುಯಾಯಿಗಳಾಗಲಿ ಪ್ರವೇಶಿಸುವುದಿಲ್ಲವೆಂದು ಗಾಂಧೀಜಿ ಪ್ರತಿಜ್ಞೆ ಮಾಡಿದ್ದರು. ಹರಿಜನರನ್ನು ತನ್ನ ಪ್ರಾಕಾರಗಳಿಗೆ ಸೇರಿಸದ ಪುರಿಯ ದೇವಾಲಯಕ್ಕೆ ಹೋಗಿ ಬಂದ ಕಸ್ತೂರಬಾ ಮತ್ತು ದುರ್ಗಾಬೆಹನ್ರಿಂದಾಗಿ ಗಾಂಧೀಜಿಯವರ ವಚನಕ್ಕೆ ಭಂಗ ಬಂದಿತ್ತು. ಇದರಿಂದಾಗಿ ಅವಮಾನಿತರಾದಂತೆ ಕಂಡ ಬಾಪು ಹರಿಜನರಿಂದ ದೂರವಾದ ದೇವರು ಜಗತ್ತಿಗೆ ನಾಥನಾಗಲು ಜಗನ್ನಾಥ ಹೇಗೆ ಸಾಧ್ಯ? ಆತ ಏನಿದ್ದರೂ ತನಗೆ ಕಾಣಿಕೆ ತರುವ ತನ್ನ ಹೆಸರಲ್ಲಿ ಹಬ್ಬ ಹರಿದಿನಗಳನ್ನು ಆಚರಿಸಿ ಸಂಭ್ರಮಿಸುವ ಜನಗಳಿಗೆ ಮಾತ್ರ ದೇವರಾಗಲು ಸಾಧ್ಯ ಎಂದು ಹೇಳಿದರು. ಕಸ್ತೂರಬಾ ಮತ್ತು ದುರ್ಗಾಬೆಹನ್ ಜಗನ್ನಾಥ ದೇವಾಲಯಕ್ಕೆ ಹೋಗಿ ಬಂದ ದಿನ ಮಾರ್ಚ್ 28. ಇಡೀ ರಾತ್ರಿ ನಿದ್ರೆಯಿಲ್ಲದೆ ಚಡಪಡಿಸಿದ ಗಾಂಧೀಜಿ ಆ ಇಬ್ಬರು ಮಹಿಳೆಯರ ಬಗ್ಗೆ ಕೋಪಗೊಳ್ಳುವ ಬದಲು ಕನಿಕರಪಟ್ಟರು. ಕಸ್ತೂರಿಬಾಗಾಗಲಿ ಅಥವಾ ತಮಗಾಗಲಿ ಪುರಿ ದೇವಾಲಯ ಹರಿಜನರ ಮೇಲೆ ಹೇರಿರುವ ಬಗ್ಗೆ ತಮಗೇನೂ ತಿಳಿದಿಲ್ಲವೆಂದು ದುರ್ಗಾಬೆಹನ್ ಗಾಂಧೀಜಿಯವರಲ್ಲಿ ಕ್ಷಮೆ ಕೇಳಿದರು. ಸರಿಯಾದ ವಿದ್ಯಾಭ್ಯಾಸವಿಲ್ಲದಿರುವುದೇ ಇಂತಹ ಮೌಢ್ಯತೆಗೆ ಕಾರಣ ಎಂದು ಸಮಾಧಾನ ಹೇಳಿದ ಗಾಂಧೀಜಿ ಕಸ್ತೂರಬಾಳಿಗೆ ತಕ್ಕ ಶಿಕ್ಷಣ ಕೊಡದೆ ನಾನು ತಪ್ಪು ಮಾಡಿದೆ ಎಂದು ತಾವೇ ಪಶ್ಚಾತ್ತಾಪ ಪಟ್ಟರು. ದುರ್ಗಾಬೆಹನ್ರಿಗೂ ಶಿಕ್ಷಣದ ಅವಕಾಶ ಕಲ್ಪಿಸದ ಮಹದೇವ ದೇಸಾಯಿಯವರನ್ನು ತರಾಟೆಗೆ ತೆಗೆದುಕೊಂಡ ಗಾಂಧೀಜಿ ಹರಿಜನ ಸುಧಾರಣೆಯ ಬಗ್ಗೆ ಹರಿಜನ್ ಪತ್ರಿಕೆಯಲ್ಲಿ ಪುಟಗಟ್ಟಲೆ ಬರೆಯುವ ನೀವು ಅದೇ ಸಂದೇಶವನ್ನು ಮನೆಯವರಿಗೆ ತಲುಪಿಸದಿದ್ದರೆ ಹೇಗೆ ಎಂದು ಪ್ರಶ್ನಿಸಿದರು. ಮಹಿಳೆಯರ ಪಾತ್ರ ಅತಿ ಮುಖ್ಯ. ಅಸಹಕಾರ ಚಳುವಳಿಯ ಮೊದಲ 3-4 ತಿಂಗಳುಗಳ ಕಾಲ ವಿದೇಶಿ ವಸ್ತುಗಳು ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳ ಬಹಿಷ್ಕಾರದ ಬಗ್ಗೆ ತೀವ್ರ ಒತ್ತು ಕೊಡಲಾಯಿತು. ನಂತರ ರಚನಾತ್ಮಕ ಕಾರ್ಯಕ್ರಮಗಳು ಗಾಂಧೀಜಿಯವರ ಮುಖ್ಯ ಕಾಳಜಿಯಾಯಿತು. ದೇಶದ ಸಮಗ್ರತೆ, ಜಾತಿ, ಪಂಗಡ, ಪಕ್ಷಗಳ ಏಕತೆಯ ಬಗ್ಗೆ, ಸ್ವದೇಶಿ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಕೂಡ ಗಾಂಧೀಜಿ ಆಸಕ್ತಿ ವಹಿಸಲಾರಂಭಿಸಿದರು. ದೇಶದಲ್ಲಿ ಪರಂಪರಾಗತವಾಗಿ ತುಳಿತಕ್ಕೆ ಒಳಗಾದವರ ಅಭ್ಯುದಯದ ಬಗ್ಗೆ ಅಪಾರ ಗಮನ ಹರಿಸಲಾಯಿತು. ಸಮಾಜದಲ್ಲಿ ಮಹಿಳೆಯ ರಿಗಿದ್ದ ಸ್ಥಾನಮಾನಗಳ ಬಗ್ಗೆ ಗಾಂಧೀಜಿಯವರಿಗೆ ತೃಪ್ತಿ ಇರಲಿಲ್ಲ. ಅವರ ಸ್ಥಿತಿಗತಿಯ ಸುಧಾರಣೆಯ ಅಗತ್ಯವನ್ನು ಅವರು ಮನಗಂಡಿದ್ದರು. ಸ್ವದೇಶಿ ಚಳುವಳಿಯ ಯಶಸ್ಸಿಗೆ ಮಹಿಳೆಯರು ದುಡಿಯಬೇಕೆಂದು ಆಗಾಗ ತಮ್ಮ ಭಾಷಣಗಳಲ್ಲಿ, ಲೇಖನಗಳಲ್ಲಿ ಒತ್ತಾಯಿಸುತ್ತಿದ್ದರು. ಅಂತಹ ಕರೆಗಳು ಬರೀ ರಾಜಕೀಯ ಹೇಳಿಕೆಗಳಾಗಿರದೆ ಸಮಾಜದಲ್ಲಿ ಮಹಿಳೆಯರ ಸ್ಥಾನ, ದೇಶವನ್ನು ವಿದೇಶಿಯರಿಂದ ಬಿಡುಗಡೆ ಮಾಡುವ ಮತ್ತು ಹೊಸ ರಾಷ್ಟ್ರವೊಂದರ ನಿರ್ಮಾಣದಲ್ಲಿ ಅವರು ವಹಿಸಬಹುದಾದ ಪಾತ್ರದ ಬಗ್ಗೆ ವಿವರಣೆಗಳಿರುತ್ತಿದ್ದವು. ಜೊತೆಗೆ ಮಹಿಳೆಯರು ತಮ್ಮ ಬದುಕನ್ನು ಹೇಗೆ ಉತ್ತಮಪಡಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಸೂಚನೆಗಳಿರುತ್ತಿದ್ದವು. ಸ್ವದೇಶಿ ಚಳುವಳಿಯಲ್ಲಿ ಬರೀ ಪುರುಷರು ಭಾಗವಹಿಸಿದರೆ ಅವರು ಮಾತ್ರ
ತಿಲಕರ ಸ್ವರಾಜ್ಯ ನಿಧಿಗೆ ವಂತಿಗೆ ಸಲ್ಲಿಸಿದರೆ ಸಾಲದು. ನೀವು ಕೂಡ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಆಗಲೇ ಅದು ಯಶಸ್ವಿಯಾಗಲು ಸಾಧ್ಯ. ನಿಮ್ಮಲ್ಲಿರುವ ಎಲ್ಲ ವಿದೇಶಿ ಉಡುಪುಗಳನ್ನು ನೀವು ನಾಶಪಡಿಸಬೇಕು ಎಂದು ಒತ್ತಾಯಿಸುತ್ತಿದ್ದ ಬಾಪು, ಭಾರತೀಯ ಬಟ್ಟೆ ಉಡುಪುಗಳು ವಿದೇಶಿ ಮಾಲುಗಳಷ್ಟು ಸುಂದರವಾಗಿಲ್ಲದಿರಬಹುದು, ಅವುಗಳಷ್ಟು ನಾಜೂಕಾಗಿಲ್ಲದಿರಬಹುದು, ಆದರೆ ಅವುಗಳಿಂದಲೇ ನಾವು ತೃಪ್ತಿಪಟ್ಟುಕೊಳ್ಳುವುದನ್ನು ಕಲಿಯಬೇಕು ಎಂದರು. ಮಕ್ಕಳು ಕುರೂಪವಾಗಿವೆ ಎನ್ನುವ ಕಾರಣಕ್ಕಾಗಿ ನಾವು ಅವುಗಳನ್ನು ತಿರಸ್ಕರಿಸುವುದಿಲ್ಲ. ಹಾಗೆಯೇ ದೇಶಪ್ರೇಮಿಗಳಾದ ನೀವು ಒರಟಾದ, ಅಷ್ಟೇನೂ ಅಂದವಲ್ಲದ ಸ್ವದೇಶಿ ವಸ್ತುಗಳನ್ನು ಪ್ರೀತಿಸುವುದನ್ನು ಕಲಿಯಬೇಕು. ಆರಂಭದಲ್ಲಿ ನಿಮಗೆ ಒರಟಾದ ಬಟ್ಟೆಯನ್ನು ತೊಡುವುದು ಕಷ್ಟವಾಗಬಹುದು, ಆದರೆ ಅದು ಕೇವಲ ಕೆಲವು ತಿಂಗಳುಗಳಷ್ಟೇ. ಹೆಚ್ಚು ಹೆಚ್ಚಾಗಿ ಜನ ಕೈಮಗ್ಗದ ಉಡುಪು ತೊಡಲಾರಂಭಿಸಿದರೆ ಬಟ್ಟೆಗೆ ಬೇಡಿಕೆ ಹೆಚ್ಚಿ ದೇಶದಲ್ಲಿ ಹಿಂದೆ ಲಭ್ಯವಿದ್ದ ಉತ್ತಮ ಮಟ್ಟದ ಕೈಮಗ್ಗದ ಬಟ್ಟೆ ಉತ್ಪಾದನೆ ಮತ್ತೆ ಆರಂಭವಾಗುತ್ತದೆ. ಅಳಿದು ಹೋಗಿದ್ದ ಹಿರಿಮೆ ಮತ್ತೆ ಬರುತ್ತದೆ. ನಾವು ಬಟ್ಟೆಯನ್ನು ಆಮದು ಮಾಡಿಕೊಳ್ಳಲಾರಂಭಿಸಿ ಸಾವಿರಾರು ಮಂದಿ ಸಹೋದರ ಸಹೋದರಿಯರನ್ನು ಕೊಂದಿದ್ದೇವೆ. ಸಾವಿರಾರು ಮಂದಿಯನ್ನು ನಿರ್ಗತಿಕರನ್ನಾಗಿಸಿದ್ದೇವೆ. ಖಾದಿಯನ್ನು ತೊಡುವುದು ಬರೀ ದೇಶ ಪ್ರೇಮವಲ್ಲ, ಅದೊಂದು ಆರ್ಥಿಕ ಆಂದೋಲನ ಕೂಡ ಎಂದು ಕೂಡ ಹೇಳುತ್ತಿದ್ದರು. ಖಾದಿ ಬಟ್ಟೆಯನ್ನು ತೊಡುವುದರ ಜೊತೆಗೆ ಮಹಿಳೆಯರು ಸ್ವತಃ ಅದರ ಉತ್ಪಾದನೆಯಲ್ಲಿ ತೊಡಗಬೇಕು ಎನ್ನುವುದು ಬಾಪುವಿನ ಉದ್ದೇಶವಾಗಿತ್ತು. ನೂಲು ತೆಗೆಯುವುದು ನಿಮ್ಮ ಮುಖ್ಯ ಕೆಲಸವಾಗಬೇಕು. 200 ವರ್ಷಗಳ ಹಿಂದೆ ಭಾರತದ ಮಹಿಳೆಯರ ಬರೀ ಮನೆಯ ಉಪಯೋಗಕ್ಕೆ ಮಾತ್ರವಲ್ಲದೆ ರಫ್ತು ಮಾರುಕಟ್ಟೆಗಾಗಿಯೂ ಬಟ್ಟೆಯನ್ನು ನೇಯುತ್ತಿದ್ದರು. ಆಗ ಅವರು ಕೈಯಿಂದ ನೇಯುತ್ತಿದ್ದಷ್ಟು ಉತ್ತಮ ಗುಣಮಟ್ಟದ ಬಟ್ಟೆಯನ್ನು ಇಂದು ಯಂತ್ರಗಳಿಂದಲೂ ತಯಾರಿಸಲು ಸಾಧ್ಯವಿಲ್ಲ. ನೀವು ನೇಯ್ಗೆಯ ಕ್ಲಬ್ಬುಗಳನ್ನು ತೆರೆಯಬೇಕು, ನೂಲು ತೆಗೆಯುವ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು, ಮಾರುಕಟ್ಟೆಗೆ ಅಧಿಕ ಪ್ರಮಾಣದಲ್ಲಿ ಕೈಯಲ್ಲಿ ತಯಾರಿಸಿದ ಬಟ್ಟೆಯನ್ನು ಉತ್ಪಾದಿಸಿ ಕಳುಹಿಸಬೇಕು. ಬಿಡುವಿನ ವೇಳೆಯಲ್ಲಿ ನೀವು ನೂಲು ತೆಗೆಯುವುದರಿಂದ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಬಲ್ಲದು. ಮಧ್ಯಮ ವರ್ಗದ ಜನರಿಗೆ ಅದು ಮತ್ತೊಂದು ಆದಾಯದ ಮೂಲವಾದರೆ ಬಡವರಿಗೆ ಜೀವನೋಪಾಯವಾಗಬಲ್ಲದು. ನೂಲು ತೆಗೆಯುವ ಚರಕ ವಿಧವೆಯರಿಗೆ ಸಂಗಾತಿಯಾಗಬೇಕು. ಭಾರತದ ನೈತಿಕ ಮತ್ತು ಆರ್ಥಿಕ ಅಭ್ಯುದಯ ನಿಮ್ಮನ್ನು ಅವಲಂಬಿಸಿದೆ. ಮುಂದಿನ ಪೀಳಿಗೆಯನ್ನು ಘೋಷಿಸಿ ಬೆಳೆಸುವ ನಿಮ್ಮ ಕೈಯಲ್ಲಿ ದೇಶದ ಭವಿಷ್ಯವಿದೆ. ಮಕ್ಕಳು ಧೈರ್ಯಶಾಲಿಗಳು, ಉತ್ತಮರು ಮತ್ತು ಸರಳ ಜೀವನವನ್ನು ಪ್ರೀತಿಸುವವನು ಆಗುವಂತೆ ಬೆಳೆಸುವ ಹೊಣೆಗಾರಿಕೆ ನಿಮ್ಮದು ಎನ್ನುತ್ತಿದ್ದರು. ತ್ಯಾಗದ ಮೂಲಪಾಠ. 1893ರಲ್ಲಿ ದಾದಾ ಅಬ್ದುಲ್ಲಾ ಕಂಪನಿಯ ಪರವಾಗಿ ವಕಾಲತ್ತು ವಹಿಸಲು ದಕ್ಷಿಣ ಆಫ್ರಿಕಾಕ್ಕೆ ಹೋದ ಗಾಂಧಿ ಅಂತಿಮವಾಗಿ ಭಾರತಕ್ಕೆ ವಾಪಸ್ಸಾದರು. 1914ರಲ್ಲಿ ಸುಮಾರು 10 ವರ್ಷಗಳಷ್ಟು ಕಾಲ ಅಲ್ಲಿದ್ದ ಗಾಂಧಿ ಸಂಪೂರ್ಣವಾಗಿ ಮಾರ್ಪಾಟಾಗಿ ಹೋಗಿದ್ದರು. ನಾಚಿಕೆ ಮತ್ತು ಸಂಕೋಚ ಸ್ವಭಾವದ ಯುವಕ ಲಾಯರಾಗಿ ದಕ್ಷಿಣ ಆಫ್ರಿಕಾದ ನೆಲದ ಮೇಲೆ ಕಾಲಿಟ್ಟ ಅವರು ಮಹಾತ್ಮಾಜಿಯಾಗಿ ಹಿಂದಿರುಗಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿದ್ದ ಭಾರತೀಯರ ಪರವಾಗಿ ಹೋರಾಟ ನಡೆಸುತ್ತಾ ಗಾಂಧೀಜಿ ಅನೇಕ ಸತ್ಯಗಳನ್ನು ಕಂಡುಕೊಂಡರು. ಸಾಮೂಹಿಕ ಜೀವನ ಸತ್ಯಾಗ್ರಹಗಳ ಮೊದಲ ಪ್ರಯೋಗಗಳು ನಡೆದಿದ್ದು ದಕ್ಷಿಣ ಆಫ್ರಿಕಾದಲ್ಲಿಯೇ. ಅವರ ವೈಯಕ್ತಿಕ ಜೀವನದಲ್ಲಿಯೂ ಅನೇಕ ಬದಲಾವಣೆಗಳಾಗಿತ್ತು. ಸರಳ ಜೀವನ ಕ್ರಮವನ್ನು ಗಾಂಧೀಜಿ ಆರಂಭಿಸಿದರು. ಅಲ್ಲಿದ್ದಾಗಲೇ ಅವರು ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾರಂಭಿಸಿದರು. ಸಾವಿರಾರು ಪೌಂಡುಗಳ ಆದಾಯವಿದ್ದ ವಕೀಲ ವೃತ್ತಿಯನ್ನು ಮರೆತು ಭಾರತೀಯರ ಪರವಾಗಿ ಹೋರಾಟಕ್ಕಿಳಿದಿದ್ದ ಗಾಂಧೀಜಿಯವರ ಪಾಲಿಗೆ ಸಾರ್ವಜನಿಕ ಸೇವೆ ಒಂದು ಧರ್ಮವಾಗಿತ್ತು. ಸಂತನೊಬ್ಬ ರಾಜಕೀಯಕ್ಕಿಳಿದು ನಾಶವಾಗುತ್ತಿದ್ದಾನೆ ಎಂದು ಜನರಾಡಿಕೊಳ್ಳುತ್ತಾರೆ. ವಾಸ್ತವ ಸಂಗತಿಯೆಂದರೆ ರಾಜಕಾರಣಿಯಾದ ನಾನು
ಸಂತನಾಗಲು ಹೆಣಗಾಡುತ್ತಿದ್ದೇನೆ ಎಂದು ಅವರು ಒಮ್ಮೆ ಹೇಳಿದರು. ತ್ಯಾಗ ಜೀವನದ ಒಂದು ನಿಯಮ. ಬದುಕಿನ ಎಲ್ಲ ರಂಗಗಳಲ್ಲಿಯೂ ಅದು ಹೊಕ್ಕಾಗಿದೆ. ವ್ಯಾಪಾರಿ ಭಾಷೆಯಲ್ಲಿಯೇ ಹೇಳುವುದಾದರೆ ಪ್ರತಿಯೊಂದಕ್ಕೂ ಅದರದೇ ಆದ ಬೆಲೆಯಿದೆ. ತ್ಯಾಗ ಮಾಡದೆ ನಮಗೇನೂ ದಕ್ಕಲು ಸಾಧ್ಯವಿಲ್ಲ. ನಾವು ಸೇರಿದ ಸಮುದಾಯಕ್ಕೆ ಅದರ ಒಳಿತಿಗಾಗಿ ನಾವು ತೆತ್ತುವ ಬೆಲೆಯೇ ತ್ಯಾಗ. ಸಮುದಾಯಕ್ಕಾಗಿ ಮಾಡುವ ಸೇವೆ ನಾವು ಅದರಿಂದ ಪಡೆದುದಕ್ಕೆ ಪ್ರತಿಫಲವಾಗಿ ಕೊಡುವ ಅತ್ಯಲ್ಪ ಕಾಣಿಕೆ. ಕೆಲವು ಸಂದರ್ಭಗಳಲ್ಲಿ ನಾವು ಅತ್ಯಂತ ಅಮೂಲ್ಯವಾದ ತ್ಯಾಗ ಕೂಡ ಮಾಡಬೇಕಾಗುತ್ತದೆ. ನಿಜವಾಗಿ ನಾವು ಮಾಡಿದ ಕೆಲಸದಿಂದ ಸಂತೋಷವನ್ನು ಕಂಡುಕೊಳ್ಳುವುದು. ಶಿಲುಬೆಗೇರಿದ ಕ್ರೈಸ್ತ ಧರ್ಮಕ್ಕೊಂದು ಅಮೋಘವಾದ ಸಂಪ್ರದಾಯವನ್ನು ಬಿಟ್ಟು ಹೋದ ಮಾಟಗಾತಿಯೆಂದು ಜೋನ್ ಆಫ್ ಆರ್ಕಳನ್ನು ಸುಡಲಾಯಿತು. ಅದರಿಂದ ಅವಳ ಬಗ್ಗೆ ಗೌರವ ಹೆಚ್ಚಿತಲ್ಲದೆ ಅವಳನ್ನು ಕೊಂದ ಜನ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಯಿತು. ಅವಳ ತ್ಯಾಗದ ಪರಿಣಾಮವೇನು ಎನ್ನುವುದು ಜಗತ್ತಿಗೆ ತಿಳಿದಿದೆ. ಅಮೆರಿಕನ್ನರು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ರಕ್ತ ಹರಿಸಬೇಕಾಯಿತು ಎಂದು 21-10-1904 ಸಂಚಿಕೆಯ ಇಂಡಿಯನ್ ಒಪಿನಿಯನ್ನಲ್ಲಿ ಬರೆದ ಗಾಂಧೀಜಿಯ ಪಾಲಿಗೆ ಸಮುದಾಯದ ಕೆಲಸವೆಂದರೆ ತ್ಯಾಗ ಮಾಡುವುದೇ ಹೊರತು ಇಂದಿನ ರಾಜಕಾರಣಿಗಳಂತೆ ಸಾರ್ವಜನಿಕ ಸೇವೆಯ ಹೆಸರಿನಲ್ಲಿ ಅಂತಸ್ತು ಮತ್ತು ಆಸ್ತಿಗಳನ್ನು ಗಳಿಸುವುದಲ್ಲ. ಲೇಖಕರ ಪರಿಚಯ. ಪ್ರೊಫೆಸರ್ ಬಿ. ಎ. ಶ್ರೀಧರ್, 1955, ಶ್ರೀರಂಗಪಟ್ಟಣ. ರಾಷ್ಟ್ರದ ಸಂಸ್ಕೃತಿಯ ಸಮಸ್ಯೆಗಳನ್ನು ಮನಗಂಡಿದ್ದ ಸಂಸ್ಕೃತಿ ಚಿಂತಕರು. ಲಂಕೇಶ್ ಪತ್ರಿಕೆಯಲ್ಲಿನ ಅವರ ಬಾಪು ಚಿಂತನೆ ಬರಹ ರಾಷ್ಟ್ರದ ಎಲ್ಲ ಓದುಗರಿಗೆ ಗಾಂಧಿವಾದದ ಚಿಂತನೆ ಹಾಗೂ ಪ್ರಯೋಗಗಳ ಪ್ರತ್ಯಕ್ಷ ಕಲ್ಪನೆಯನ್ನು ಕಟ್ಟಿಕೊಟ್ಟಿತು. ಆ ಅಂಕಣ ಬರಹದಿಂದ ಆಯ್ದ ಬರಹಗಳು ಇಲ್ಲಿವೆ. ಪ್ರಶ್ನೆಗಳು. ಶಿಕ್ಷಣದ ಬಗ್ಗೆ ಗಾಂಧೀಜಿಯ ನಿಲುವೇನು? ಪ್ರಶ್ನೆ 2. ಮಹಿಳೆಯರನ್ನು ಕುರಿತ ಗಾಂಧಿ ಚಿಂತನೆ ಹೇಗೆ ಮೂಡಿಬಂದಿದೆ? ಪ್ರಶ್ನೆ 3. ನೈತಿಕತೆ ಎಂದರೇನು? ವಿವರಿಸಿ.